ಸುಮಾರು 25 ವರ್ಷಗಳಿಂದ ನೆಲೆಸಲು ಸ್ವಂತ ಮನೆ ಇಲ್ಲದೆ ಸಣ್ಣದಾದ ಗುಡಿಸಲು ನಿರ್ಮಿಸಿಕೊಂಡು ನಿರಾಶ್ರಿತರಾಗಿ ಜೀವನ ದೂಡುತ್ತಿದ್ದ ನಿರ್ಗತಿಕ ಬಡ ಮಹಿಳೆಗೆ ಇದೀಗ ತನ್ನ ಪಾಲಿಗೆ ಸ್ವಂತ ಸೂರು ಹೊಂದುವ ಕನಸು ನನಸಾಗುವಂತಾಗಿದೆ. ತನ್ನ ಸಂಕಷ್ಟವನ್ನು ಸರ್ಕಾರವಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಅರಿಯದಿದ್ದರೂ ಇಂತಹ ಮಹತ್ ಕಾರ್ಯಕ್ಕೆ ಸಾಕ್ಷಿಯಾದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಹರಿಕಾರರಿಗೆ ಫಲಾನುಭವಿ ಚಿಕ್ಕಮ್ಮ ಕೃತಜ್ಞತೆಯನ್ನು ಅರ್ಪಿಸಿದ್ದಾರೆ. ಬೇಲೂರು ತಾಲೂಕಿನ ಅರಳಿ ಪಟ್ಟಣದ ರಾಮನಗರದ ನಿರ್ಗತಿಕ ಬಡ ಮಹಿಳೆ ಚಿಕ್ಕಮ್ಮ ಎಂಬುವರಿಗೆ ಸ್ವಂತ ಸೂರು ಕಟ್ಟಿಸಿಕೊಳ್ಳಲು ಸಾಧ್ಯವಾಗದೆ ಮನೆ ನಿರ್ಮಿಸಿಕೊಳ್ಳುವುದು ಕನಸು ಎಂಬ ಭಾವಿಸುತ್ತಾ ಸುಮಾರು 25 ವರ್ಷಗಳ ಕಾಲ ಮಳೆ ಚಳಿಯ ಬೇಗೆಯ ನಡುವೆ ಚಿಕ್ಕದಾದ ಗುಡಿಸಲಿನಲ್ಲಿಯೇ ಕಾಲ ಕಳೆಯುತ್ತಿದ್ದರು. ಇದನ್ನು ಸೂಕ್ಷ್ಮವಾಗಿ ಮನಗಂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಕಾರ್ಯಕರ್ತರು ನಿರ್ಗತಿಕರಿಗೆ ಮನೆಗಳನ್ನು ನಿರ್ಮಿಸಿಕೊಡುವ ಸಾಮಾಜಿಕ ಕಾರ್ಯಕ್ರಮದಡಿಯಲ್ಲಿ ವಾತ್ಸಲ್ಯ ಮನೆಯನ್ನು ನಿರ್ಮಾಣ ಮಾಡಲು ಯೋಜನೆ ರೂಪಿಸಿದಲ್ಲದೆ ಇಂದು ಮನೆ ನಿರ್ಮಾಣದ ಕಾಮಗಾರಿಗೆ ಗುದ್ದಲಿ ಪೂಜೆ ಸಲ್ಲಿಸಿ ಕಾಮಗಾರಿ ಪ್ರಾರಂಭಿಸಲಾಗಿದೆ. ಈ ವೇಳೆ ವಾತ್ಸಲ್ಯ ಮನೆಯ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ತಾಲೂಕು ಯೋಜನಾಧಿಕಾರಿ ಮಂಜುಳಾ ಮಾತನಾಡಿ, ನಮ್ಮ ಭಾಗದಲ್ಲಿ ಹಲವಾರು ನಿರಾಶ್ರಿತ ನಿರ್ಗತಿಕರು ಕಾಣಸಿಗುತ್ತಾರೆ. ಆದರೆ ಅವರುಗಳಲ್ಲಿ ಅತಿ ಸೂಕ್ಷ್ಮತೆಯ ಫಲಾನುಭವಿಗಳನ್ನು ನಮ್ಮ ಕಾರ್ಯಕರ್ತರು ಗುರುತಿಸಿದ್ದಾರೆ. ಫಲಾನುಭವಿಯಾದ ಚಿಕ್ಕಮ್ಮ ಎಂಬುವವರು ಸುಮಾರು 25 ವರ್ಷಗಳಿಂದ ಸಣ್ಣ ಗುಡಿಸಲಿನಲ್ಲಿ ವಾಸ ಮಾಡುತ್ತಾ ಕೂಲಿ ಕೆಲಸದೊಂದಿಗೆ ತನ್ನ ಜೀವನ ಕಳೆದಿದ್ದಾರೆ. ಅವರ ಪರಿಸ್ಥಿತಿ ಸುಧಾರಿಸಲು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ವಾತ್ಸಲ್ಯ ಮನೆಯು ಅತ್ಯಂತ ಉಪಯುಕ್ತವಾಗಲಿದೆ. ಈ ಹಿನ್ನೆಲೆ ಇಂದು ಹೊಸ ಮನೆಯ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದ್ದು ಅತ್ಯಂತ ತ್ವರಿತವಾಗಿ ಕೆಲಸ ಮುಗಿಸಿ ಮುಂದಿನ ತಿಂಗಳೊಳಗೆ ಹೊಸ ಮನೆಯನ್ನ ಫಲಾನುಭವಿಗೆ ಹಸ್ತಾಂತರಿಸಲಾಗುವುದು ಎಂದರು. ಸಂಘದಿಂದ ಮಾಡಿಕೊಟ್ಟಿದ್ದಾರೆ ಮನೆ. ನಾ ಗುಡ್ಲಮಲ್ಲಿದ್ದೆ ಒಂದು 20 ವರ್ಷ ತನಕವ. ಗ್ರಾಮ ಪಂಚಾಯತಿಲಿ ಯಾರು ಏನು ಮಾಡಿಕೊಡ್ಲಿಲ್ಲ. ಈಗ ಅವ್ರು ಮಾಡಿಕೊಡ್ತಿದ್ದಾರೆ ಮನೆಯ ಟಾಂಕ್ಸಿ. ಧರ್ಮಸ್ಥಳ ಸಂಘದವರು ಸಂಘ ಕಟ್ಟಾರು ಹುಡುಗಿಯರೆಲ್ಲ ಸೇರಿ ಇವ್ರಿಗೆ ಯಾರು ಇಲ್ಲ, ದಿಕ್ಕದಶೆ ಮಕ್ಕಳಿಲ್ಲ ಅಂತ ಹೇಳಿ ಗುಡ್ಲು ಮನೇಲಿದ್ದರು ಸಿದ್ದಮ್ಮರು. ಈಗ ಚಿಕ್ಕಮ್ಮರು ಈಗ ಧರ್ಮಸ್ಥಳ ಸಂಘದವರು ಗುರುತಿಸಿ ಇಂಥವ್ರಿಗೆ ನಾವು ಮನೆ ಮಾಡಿಕೊಡ್ಬೇಕು ಅಂತ ಹೇಳಿ ಮನೆ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಥ್ಯಾಂಕ್ಸ್. ಎಲ್ಲರಿಗೂ ಇಂಥವ್ರನ್ನ ಗುರುತಿಸಿ ಎಲ್ಲರಿಗೂ ಈ ಥರಕ್ಕೆ ಸೌಲಭ್ಯ ಕೊಟ್ಟರೆ ತುಂಬ ಒಳ್ಳೆಯದು. ಆ ಭಗವಂತನ ದಯದಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಈ ವೇಳೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಮೇಲ್ವಿಚಾರಕಿ ಲೀಲಾ, ಭಾರತಿ, ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಸುಷ್ಮಾ, ಸೇವಾ ಪ್ರತಿನಿಧಿಗಳು, ಸೌರ್ಯ ಘಟಕದ ಸದಸ್ಯರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಂಕಪ್ಪ, ಜನಜಾಗೃತಿ ವೇದಿಕೆಯ ಜಿಲ್ಲಾ ಸದಸ್ಯರಾದ ಮಂಜುನಾಥ ಶೆಟ್ಟಿ, ವೀರೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.